ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಯಾರೋ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಕಿಡಿಗೇಡಿಗಳ ಕೃತ್ಯ ಇದು. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರ. ಈತನ ಫೋಟೋಗೆ ಯಾರೋ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ವಿಜಯಪುರದ ಹಗರಗುಂಡ ಗ್ರಾಮದಲ್ಲಿ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಇದು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಒಂದು ಭಾವಚಿತ್ರ ಇದೆ. ಆ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಲಾಗಿದೆ. ತಡರಾತ್ರಿ ರಾಯಣ್ಣ ಫೋಟೋಗೆ ಚಪ್ಪಲಿ ಹಾರವನ್ನು ಹಾಕಿರುವಂತಹ ಶಂಕೆ ಅಥವಾ ಅನುಮಾನ ವ್ಯಕ್ತವಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅಂದಾಗ ಹಲವರಿಗೆ ಮಾದರಿ, ಹಲವರಿಗೆ ಆದರ್ಶ. ಆತನ ಸ್ವಾತಂತ್ರ್ಯದ ಕಿಚ್ಚು, ಆ ಧೈರ್ಯ ಪ್ರತಿಯೊಂದು ಯುವ ಸಮೂಹ ಕೂಡ ಅಳವಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಚಿಂತನೆಗಳನ್ನು ಇಟ್ಕೊಂಡಿರ್ತಾರೆ. ನೋಡಿ, ಆ ಫೋಟೋಗೆ ಯಾರೋ ಈ ರೀತಿ ಚಪ್ಪಲಿ ಹಾರ ಹಾಕ್ತಾರೆ ಅಂತ ಹೇಳಿದ್ರೆ ಆ ಕಿಡಿಗೇಡಿಗಳ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಋಣಾತ್ಮಕವಾಗಿರಬೇಡ. ನೋಡಿ, ರಾತ್ರಿ ಹೊತ್ತಾಗಿರುವಂಥ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ರೀತಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಪೊಲೀಸ್ನವ್ರು ಸಿಗ್ಬೋದಾ, ಯಾರಾದರೂ ಮಾಡೋದು ಅನ್ನೋದ್ರ ಬಗ್ಗೆ ಖಚಿತತೆ ಸಿಗಬಹುದಾ ಅಲ್ಲೇನಾದರೂ CC ಕ್ಯಾಮ್ರಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಕಿಡಿಗೇಡಿ ಕೃತ್ಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಚಪ್ಪಲಿ ಹಾರವನ್ನು ಸಂಗೊಳ್ಳಿ ರಾಯಣ್ಣನ ಈ ಫೋಟೋಗೆ ಹಾಕಲಾಗಿದೆ. ಇವತ್ತು ಅಂಬೇಡ್ಕರ್ ಇರ್ಬೋದು, ಬಸವಣ್ಣನವರು ಇರ್ಬೋದು, ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು, ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕೆ, ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅಂತವ್ರಿಗೆ ಅಪಮಾನ ಮಾಡೋದು ಒಂದೇ, ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ. ನಾವು ನಮ್ಮ ಜೊತೆ ತಾಳಿಕೋಟೆ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸಾಹೇಬಣ್ಣಣ್ಣ ಆಲ್ಯಾಳ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಲ್ಲಣ್ಣಣ್ಣ ಹಿರೇಕುರುಬರವರು, ಅಡತಿ ಅಂಗಡಿ ವ್ಯಾಪಾರಸ್ಥರಾದಂಥ ರಮೇಶ್ ಅಣ್ಣವರು, ಇನ್ನೂ ಹಲವಾರು ಜನ ಇವತ್ತು ನಮ್ಮ ಜೊತೆ ಈ ಒಂದು ದುಷ್ಕೃತ್ಯ ಏನು ಮಾಡ್ಯಾರ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ನೀಡ್ತಾರೆ. ಶಿವಾನಂದ್, ಯಾರು ಈ ಕೃತ್ಯ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾದರೂ ಆಗ್ತಿದೆಯಾ? ಇನ್ಪುಟ್ಸ್ ಸಿಕ್ಕಿದೆಯಾ? ಖಂಡಿತ ದಿವ್ಯಶ್ರೀ, ಏನು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಹಗರಗುಂಡ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಸಂಗೊಳ್ಳಿ ರಾಯಣ್ಣವರ ಭಾವಚಿತ್ರಕ್ಕೆ ಒಂದು ಕಿಡಿಗೇಡಿಗಳೇನು ಒಂದು ಚಪ್ಪಲಿ ಹಾಕಿ ಏನೋ ಒಂದು ಅವಮಾನ ಮಾಡಿದರೆ, ಅದನ್ನ ನಿನ್ನೆ ತಡರಾತ್ರಿ ಈ ಒಂದು ಕೃತ್ಯ ಎಸಗಿರಬಹುದು ಅನ್ನೋದು ಅಲ್ಲಿ ಸ್ಥಳೀಯರು ಕೂಡ ಹೇಳಿರುವಂತದ್ದು. ಸದ್ಯ ಅಲ್ಲಿರ್ತಕ್ಕಂತ ಸ್ಥಳೀಯರು, ಸಂಗೊಳ್ಳಿ ರಾಯಣ್ಣ ಪ್ರೇಮಿಗಳು ಕೂಡ ಈ ಒಂದು ಕೃತ್ಯ ಎಸಗಿರತಕ್ಕಂತ ಕಿಡಿಗೇಡಿಗಳನ್ನ ಶೀಘ್ರವಾಗಿ ಅವರನ್ನ ಬಂಧಿಸಬೇಕು. ಇಂಥ ಕೃತ್ಯ ಮಾಡುತ್ತಿರುವಂತ ಕಿಡಿಗೇಡಿಗಳಿಗೆ ಸೂಕ್ತವಾದಂತ ಒಂದು ಸರ್ಕಾರ ಕ್ರಮ ಜರುಗಿಸಬೇಕು ಅನ್ನೋದು ಅಲ್ಲಿರ್ತಕ್ಕಂತ ನಾಯಕರಿಗೆ, ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಿರುವಂತದ್ದು. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಸ್ಥಳಕ್ಕೆ ಧಾವಿಸಿ ಈ ಒಂದು ಕೃತ್ಯ ಎಸಗಿರುವಂತ ಶೀಘ್ರವಾಗಿ ನಾವು ಅವರನ್ನ ಸೆರೆ ಹಿಡಿತು ಅನ್ನೋ ಮಾತನ್ನು ಕೂಡ ವಿಶ್ವಾಸವನ್ನ ತೆಗೆದುಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಾತಾವರಣ ಕೂಡ ತಿಳಿಗೊಳಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವಾನಂದ್. ಯಾವ್ದೋ ಸಣ್ಣ ಮನಸ್ಸಿನ ವ್ಯಕ್ತಿಗಳು ಇದು ಮಾಡೋದಲ್ಲ. ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ, ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣನ ಈ ಫೋಟೋಗೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಹಾಗಾಗಿ ಪೊಲೀಸ್ನವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.